ಹಾಂ, ನೋಡ್ರಪ್ಪ ಮಕ್ಕಳೇ, ಇದೇ ಮಹಾದ್ವಾರ ಎಂಟ್ರೆನ್ಸ್ ನಮ್ಮ ಸಿದ್ಧಗಂಗಾ ಮಠಕ್ಕೆ. ಇಲ್ಲಿಂದಾನೇ ಎಂಟ್ರೆನ್ಸ್, ಮೈನ್ ಎಂಟ್ರಿ. ಹ್ಞೂ ಸ ಎರಡು ಗೇಟ್ ಅವೆ ಏನು ಸ ಎರಡು ಗೇಟ್ ಹಾಕಿರೋದು. ಲೋ ಮಂಜ, ಅಷ್ಟು ಗೊತ್ತಿಲ್ವೇನಲ್ಲ. ಒಂದು ಇಟ್ಲಿಂದ ಹೋಗಕ್ಕೆ, ಒಂದು ಆ ಕಡೆಗಿಂದನ ಈ ಕಡೆಗೆ ಆಸೆಕ್ ಬರಕ್ಕೆ ಕಣಲ್ಲ. ಗುಡ್ ಲೋಕೇಶು, ಕೇಳಿಸ್ಕೊಳಪ್ಪ ಮಂಜು, ಲೋಕೇಶ್ ಹೇಳಿದ್ದು ಸರಿ. ಹ್ಞೂ ಸ ಆತು, ಗೊತ್ತಾತು. ಹಾಂ, ನಡೀರಿ, ಮತ್ತೆ ಕಾಲಹರಣ ಮಾಡಿಬಿಡಿ, ಒಳಗೆ ಹೋಗೋಣ, ನಡೀರಿ. ಮಂಜುನಾಥ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನು ಅಂತ ಗೊತ್ತೇನಪ್ಪ? ಹ್ಞೂ ಸ ಗೊತ್ತು. ಇದು ಕೃಷಿ ಮತ್ತು ಕೈಗಾರಿಕೆ ವಸ್ತು ಪ್ರದರ್ಶನ ಸ. ಜಾತ್ರೆ ನಡೀತಿರ್ತೈತಲ್ಲ ಅವಾಗ ಇದ್ರೊಳಗೆಲ್ಲ ಎಕ್ಸಿಬಿಷನ್ ಇಕ್ಕಿರ್ತಾರೆ. ನಾನು ಓದ್ಸತಿನ ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿನ ಕರ್ಕೊಂಡು ಎಕ್ಸಿಬಿಷನ್ ನೋಡಕ್ ಬಂದಿದ್ದೆ ಸ. ವೆರಿ ಗುಡ್, ವೆರಿ ಗುಡ್ ಮಂಜು. ಈ ಥರದಕ್ಕೆಲ್ಲ ಹೊರಗಡೆ ಓಡಾಡ್ಕೊಂಡು ನೋಡ್ಕೊಂಡು ಬರಬೇಕು. ಈಗಿನ ಕಾಲದ ಮಕ್ಕಳು ಬರೀ ಕೈಗೆ ಮೊಬೈಲ್ ಸಿಕ್ಬಿಟ್ರೆ ಇನ್ನೇನು ಬೇಡ. ಈ ಥರ ವಸ್ತು ಪ್ರದರ್ಶನಗಳು, ಜಾತ್ರೆಗಳು, ಅಲ್ಲಿ ಆಟ ಆಡಿಸೋದು, ಅದಕ್ಕೆಲ್ಲ ಹೋಗಬೇಕು. ಹುಯ್ಯ ಮುಂಜ, ಹತ್ ನೋಡು ಎಂತ ಚೆನ್ನಾಗ್ ಮಾಡ್ಯಾವ್ರಿ. ನಿಜವಾದ ಹೊಸಗಳಿದ್ದಂಗ ಕಣಲ್ಲ ಅಲ್ವೇ. ಅಲ್ಲಿ ನೋಡು ರೋಹಿತ ಇವತ್ ನಾವ್ ಹೊಡ್ಕೊಂಬತ್ತಾ ಇರೋ ತರದ್ ಮಾಡ್ಯಾವ್ರಿ ಪಾರ್ಕ್ ಒಳಗಡೆಗೆ. ಹ್ಞೂ ಕಣಲ್ಲ ಲೋಕ, ಇಲ್ಲೆಲ್ಲನ ದನಿನ್ ಜಾತ್ರೆ ಜೋರಾಗಿ ನಡೀತೈತಿ. ಓದ್ಸತಿ ನಮ್ಮ ತಾತ ನಮ್ಮವ ಎರಡು ನಾಟಿ ಹಸನ ಅದೇನಲ್ಲ, ಹಳ್ಳಿಕಾರು ದನಗಳು ಬರ್ತಾವ ನೋಡು, ಅಂತವಿದ್ದ ನಮ್ಮವು. ಅವನ್ನ ಈ ಜಾತ್ರೆಗೆ ಹೊಡ್ಕೊಂಬಂದು ಮಾರಿ ಬಂದಿತ್ತು ನಮ್ಮ ತಾತ. ಹೌದೇ, ಸೂಪರ್ ಕಣಲು ಮಂಜ. ಬಿತ್ ನೋಡು ಪಾರ್ಕ್ ಒಳಗಡೆಗೆ ಒಂದ್ ಕಾಸ ಆಗ್ಲಿ ಕೊಡ್ಡೆ ಆಗ್ಲಿ ಯಾವ್ದು ಬಿದ್ದಿದ್ದಿಲ್ಲ. ಫುಲ್ ನೀಟಾಗಿ ದಿನ ಗುಡಿಸ್ತಾರೇನೋ ಅಲ್ವೇ. ಇವನು ಯಾವನಲ್ಲ, ಗುಡ್ಸೋದಿಲ್ಲ ಏನಿಲ್ಲ ಕಣು. ಇಲ್ಲಿ ಯಾರನ್ನ ಒಳಕ್ ಬಂದ್ರೆ ಪಾರ್ಕ್ ಎಲ್ಲ ಹಾಳು ಮಾಡ್ತಾರೆ. ನಿನ್ನಂತವ್ರು ಬಂದ್ರೆ ಸುಮ್ಮನಿರ್ತಾರೆ, ಗಿಡದ ಎಲೆ ಕೀಳೋದು, ಎಲ್ಲನ ಪಾಪರು ಎಲ್ಲ ಹಾಕೋದು ಅಂತ ಮಾಡ್ತಾರೆ. ಅದಕ್ಕೆ ಎಲ್ಲರನ್ನು ಒಳಕ್ ಬಿಡಲ್ಲ. ಅದಕ್ಕೆ ಜಾಸ್ತಿ ಜನ ಎಲ್ಲಿರ್ತಾರೋ ಅಲ್ಲಿ ಗಲೀಜು. ಜನಗಳು ನೋಡು ಇದ್ರೊಳಕ್ ಬಿಡಲ್ವಾ. ನೋಡಿ ಎಷ್ಟು ಚೆನ್ನಾಗೈತೆ. ಕಣಲ್ಲ ಮಂಜ, ಅದು ನಿಜಾನೇ. ನೋಡಿ ಮಕ್ಕಳೇ, ಆಗಿನ ಕಾಲದ ರೈತ ಮತ್ತೆ ಆತನ ಹಸುಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಈ ಕಲಾಕೃತಿಗಳು ಎಷ್ಟು ಚೆನ್ನಾಗಿದೆ. ಇದನ್ನ ಮಾಡಿದವ್ರಿಗೆ ನಮ್ಮ ಕಡೆಯಿಂದನೂ ಧನ್ಯವಾದಗಳು ಕಣಪ್ಪ. ಹ್ಞೂ ಸ ಸಖತ್ತಾಗಿ ಮಾಡೋರಿ ಮಾತ್ರನ. ಒಳ್ಳೆ ಪರಿಸರ ಎಷ್ಟು ಸ್ವಚ್ಛವಾಗಿ ಇಕ್ಕೊಬೇಕು ಅಂಬದ್ನ ತೋರ್ಸೇವ್ರೆ ಇಲ್ಲೆಲ್ಲನ. ಸರಿಯಾಗಿ ಹೇಳ್ದೆ ಮಂಜು, ಸರಿಯಾಗಿ ಹೇಳ್ದೆ. ಬನ್ನಿ ಹೋಗೋಣ. ಅಕ್ಕಲ್ಲೋ ಮುಂಜ, ಹತ್ ನೋಡು ನೋವಿಲ್ ಯೂಸ್ ಬಂದವಿ. ಈ ಅಮ್ಮನಿ ಮೋಟ್ಸಮಿ ಇತ್ ಬಾರಮಿ ಅನ್ನೋಡಲು ಮುಂಜ. ಆ ನೋವಿಲ್ ಮೊಗ್ಲಗೆ ನಿಂತಿದೆ, ಕುಕ್ಕಿ ಇಕ್ಬಿಟ್ರೆ. ಎಲ್ಲೋ ಗೊಣ್ಣೆ ಸರ್ಕ, ಅದ್ ನಿಜವಾದ ನೋವಿಲ್ ಅಲ್ಲ ಕಣಲು. ಅಲ್ಲಿ ರೋಹಿತ ಹೊಸಗಳ್ನ ಮಾಡಿದ್ರಲ್ಲ ಕಲಾಕೃತಿಗಳ್ನ, ಅಂತವಿವನು ನೋಡಿ ಎಷ್ಟು ಚೆನ್ನಾಗವಲ್ವ. ನಿಜವಾಗ್ಲು ನೋವಿಲ್ಲೇನೋ ಅನ್ನೋಂಗ್ ಕಾಣ್ತವೆ. ಹ್ಞೂ ಕಣಲು ಮುಂಜ, ನಾನ್ ಈಗ ನಿಜವಾಗ್ಲು ನೋವಿಲ್ಲ ಏನೋ ಅನ್ಕೊಂಡೆ ಕಣಲ್ಲ. ಹತ್ ನೋಡೋ ಇದು ದೊಡ್ಡ ಗರಿ ಬಿಚ್ಚೈತೆ, ಏನ್ ಚೆನ್ನಾಗ್ ಕಾಣ್ತೈತಿ. ಹ್ಞೂ ಕಣಪಿ, ನಾನು ಹಂಗೆ ಅನ್ಕೊಂಡೆ ನಿಜವಾದ ನವಿಲೆ ಬಂದೈತೆ ಅಂತಾನೆ. ಆಮೇಲೆ ಇಲ್ಲಿ ಹತ್ರದಿಂದ ನೋಡಿದಾಗ ಗೊತ್ತಾಯ್ತು ಪ್ರತಿಮೆ ಇದು ಅಂತ. ಹತ್ ನೋಡು ಎತ್ತಿಂಗಡಿ. ಹ್ಞೂ ನೋಡ್ರಿ, ಅಲ್ಲಿ ಆ ಕಡೆಗೆ ಹೋಗೋಣ ಇನ್ನನ. ಅಪ್ಪ ಎಷ್ಟ್ ಚೆನ್ನಾಗೈತೆ ಇದು ಎತ್ತಿಂಗಡಿ, ನಿಜವಾದೇನೋ ಅಪ್ಪ. ಇಲ್ಲಿ ಮುಕ್ಕಣಲ್ಲ ಮಂಜ, ಅನ್ನೋಡು ರೋಹಿತ ಅವ್ರ ಹೆಂಡತಿ ಮಗ ಎಲ್ಲನ ಎತ್ತಿಂಗಡೆ ಕೂಕೊಂಡು ಅವ್ರ ಊರ್ ಕಡೆಕ ಏನೋ ಹೋಗ್ತಿರೋದಿರ್ಬೇಕಲ್ವ ಇದು. ಕಣ ಲೋಕ, ನೋಡು ಎಂತ ಚೆನ್ನಾಗ್ ಮಾಡ್ಯಾವ್ರಿ. ಇದೆಲ್ಲ ಅಪ್ರೆನ್ಸಿಪ್ ಮಾಡಿರೋದು, ಎಲ್ಲನ ನಿಜವಾದವೇನೋ ಅಮ್ಮಂಗ್ ಮಾಡ್ಯಾವ್ರಿ. ಆತು, ನಡೀರಿ. ಇನ್ನು ಹೊತ್ಮುಣ್ಗ ಅಷ್ಟೊತ್ತಿಗೆ ಮಂತಕ್ ಹೋಗ್ಬೇಕು. ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಸ್ವಾಮೀಜಿಗಳ್ದು ಪುಣ್ಯ ಭೂಮಿ ಎಲ್ಲ ನೋಡ್ಕೊಂಡ್ ಬರ್ಬೇಕು. ನಡೀರೋ ಸ. ಇದೇನ್ ಸ ಇಷ್ಟು ಅಡ್ಡಾಗೈತೆ, ಈ ಸ್ಕೂಲ ಕಾಲೇಜ್ ಇದು? ಮಕ್ಕಳೇ, ಇದು ಶಾಲೆನೆ. ಎಂಥ ಶಾಲೆ ಅಂದರೆ ಸಂಸ್ಕೃತ, ವೇದ, ಉಪನಿಷತ್ತುಗಳನ್ನು ಹೇಳ್ಕೊಡ್ತಾರಲ್ಲ ಆ ಥರ ಶಾಲೆ. ಮೊದಲು ವೇದ ಉಪನಿಷತ್ತುಗಳು ಎಲ್ಲವನ್ನೂ ಹೇಳ್ಕೊಡ್ತಾ ಇದ್ರು. ಈಗಲೂ ಕಲಿಯುವಂಥ ಆಸಕ್ತರಿಗೆ ಹೇಳ್ಕೊಡ್ತಾರೆ ಮತ್ತು ಪ್ರೌಢಶಾಲೆ ವಿಭಾಗಗಳನ್ನು ಇಲ್ಲಿ ನಡೆಸ್ತಾರೆ. ಲೋಕ ಮೇಷ್ಟ್ರು ಯಾತದ ಹೇಳಿರಲ್ಲ, ಅರ್ಥ ಆತ ನಿಂಗೆ? ಇಲ್ಲ ಕಣಲು ಮಂಜ, ಅವ್ರು ಹೇಳಿದ್ಕೆಲ್ಲ ಅನ್ಕೊಂಡು ಹೋಗೋಣ ನಡಿ. ಬನ್ನಿ, ಸಿದ್ಧಗಂಗೆ ಬೆಟ್ಟ ಹತ್ತೋ ಮೆಟ್ಲುಗಳು ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ. ನೋಡಿ ಮಕ್ಕಳೇ, ನಾವು ನಿಂತಿದ್ದೀವಲ್ಲ, ಇಲ್ಲಿಂದ ಶುರು ಆಗುತ್ತೆ.
ಮೇಲ್ಗಡೆ ನೋಡಿ ಒಂದ್ಸಲ ಗೊತ್ತಾಗುತ್ತೆ. ಇಲ್ಲಿಂದ ಮೆಟ್ಲುಗಳನ್ನ ಹತ್ಕೊಂಡು ಮೇಲೆ ಹೋದ್ರೆ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಾನ ಅಲ್ಲಿದೆ. ಹ್ಞೂ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋದ್ರೆ ದೇವಸ್ಥಾನ ತಕ ಹೋಗ್ತೈತೆ. ಹ್ಞೂ ಮುಂಜಾ ಈ ಅಂಗಡಿ ತಗೆ ಕೈಗೆ ನಾನು ಕೈ ಕಟ್ಕೊಂಬ ದಾರ ತಗೊಂಬನ. ಜೈ ಬ್ಯಾಡ ಸುಮ್ಮನಿರಪ್ಪ, ನಮ್ಮ ಪಿ ಟಿ ಮೇಸ್ಟ್ರು ಏನಿಲ್ಲ ದಾರ ಕುಯ್ತೀನಿ ಅಂತ ಬಂದು ಕೈಯೇ ಕುಯ್ದು ಬಿಡ್ತಾರೆ ಅಷ್ಟೇನೆ. ನಡಿ ಮೆಟ್ಲು ಹತ್ಕೊಂಡು ಜಾಲದ ನಾವಿಬ್ರೆ ಫಸ್ಟ್ ಹೋಗೋಣ. ಹ್ಞೂ ಬಾರ. ಏನು ಹ್ಞೂ ಬಾರ, ನಿಂಗೆ ಹೊತ್ತಕ್ಕೆ ಆಗ್ತೈತೆ. ನಾನು ಅಪ್ಪಣೆ ಆಲೆ ಒಂದು 2-3 ಸತಿನ ಹೊತ್ತಿದ್ದೀನಿ ಗೊತ್ತೇನು. ಬಾರ ಎಲ್ಲೋ ನಾನು ಸಿದ್ರು ಬೆಟ್ಟನೆ ಹೊತ್ತಿದ್ದೆ ಅಣ್ಣ. ಬಾ ಹೆಂಗ್ ಯಾರು ಫಸ್ಟ್ ಹತ್ತಿದ್ರು ನೋಡೋಣ ಬಾರ. ಆತ್ ನಡಿಯಲ್ಲ ನೋಡೋಣ. ಮಕ್ಳೇ ಹುಷಾರಾಗಿ ಮೆಟ್ಲತ್ಬೇಕು, ನಿಧಾನಕ್ಕೆ ಹತ್ತಿ, ಜಾರಿಗೀರಿ ಬಿದ್ಬಿಟ್ಟಿರ ಆಮೇಲೆ. ಇಲ್ಲ ಬನ್ನಿ ಇದನ್ನ 7 ಸತಿ ನಾಳೆ ಸಿದ್ದಂಗೆ ಬೆಟ್ಟ 7 ಸತಿ ಹತ್ತಿದ್ದೀನಿ. ಜಾರಿಲ್ಲ ಏನಿಲ್ಲ ಬರ್ರಿ ಈಗ ಒಳ್ಳೆ ಮಗನ ಜೊತೆ ಕಾಂಪಿಟೇಷನ್ ಓಡಿ ಸುಸ್ತಾಗೋದಿಲ್ಲ. ಒಂದು 2 ನಿಮಿಷ ಕೂಕಮ್ಮ ಬರತಕ್ಕನ. ಮುಂದೆ ಅದೇನು ನೋಡ್ತೀಯಲ್ಲ ನನ್ನ ಕೈಲಿ ನಿನ್ನ ಸಮ ಕೊಡೋಕ್ಕಾಗಲ್ಲ ಬಿಡಪ್ಪ. ಯಾಕೆ ಸುಸ್ತಾತೆ ನಿಂಗೂ ಹಿಂಗೆ ಕುಂತಿದ್ದ? ಸುಸ್ತು ನನಗೆಲ್ಲೆಲ್ಲ ಸುಸ್ತಾಗ್ತೈತೆ. ನೀವಿನ್ನ ಬರೋದು 8 ಹೊತ್ತಾಕೈತೆ ಅಂತ ತಕ ಕೂಕಮನ ಅಂತ ಕೂಕೊಂಡಿದ್ದೆ ಅಷ್ಟೇನ. ಸುಸ್ತು ಇಲ್ಲ ಯಾಕ್ತೂ ಇಲ್ಲ. ನಾಟಕಕಾರ ನನ್ನ ಮಗ. ಬಾರಲ್ಲ ದೇವಸ್ಥಾನದ ಒಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ. ನಿಲ್ಸಲು ಮಂಜ ಮೇಷ್ಟ್ರು ಸ್ವಾಮಿನೂ ಬರಲಿ. ಏನ್ರಪ್ಪ ರೆಸ್ಟ್ ಮಾಡ್ತಾ ಇದ್ದೀರಾ? ನಡೀರಿ ರೆಸ್ಟ್ ಒಂದೇ ಸಲ ಹೋಗುವಾಗ ಬಸ್ಸಲ್ಲಿ ಮಾಡಿವ್ರಂತೆ. ದರ್ಶನ ಮಾಡ್ಕೊಂಡು ಹೊರಟ್ಬಿಡೋಣ ಬೇಗ. ರೆಸ್ಟ್ ಇಲ್ಲ ಯಾವ್ದಿಲ್ಲ ನೀವು ಬಂದಿರ್ಲಿಲ್ವಲ್ಲ ಅದಕ್ಕೆ ಕಾಯ್ತಿದ್ದೀನಿ ನಿಮ್ಮನೇನ. ಬರ್ರಿ ಪಟ್ಟು ಹೋಗೋಣ. ನೋಡಿ ಮಕ್ಕಳೇ, ಇದೆ ಈ ಪುಣ್ಯಕ್ಷೇತ್ರದ ದೈವ ಸಿದ್ಧಲಿಂಗೇಶ್ವರರ ಸನ್ನಿಧಾನ. ಎಲ್ರು ಕೈ ಮುಕ್ಕೊಳ್ರಪ್ಪ. ನಿಮಗೇನು ಬೇಕು, ನಿಮಗೇನು ವರ ಬೇಕು ಅನ್ನೋದನ್ನ ಬೇಡ್ಕೊಳ್ಳಿ. ಸ್ವಾಮಿ ನಮ್ಮಪ್ಪ ಮುಂದಿನ ಸತಿ ಗಣಪತಿ ಇನ್ನ ದೊಡ್ಡ ತರಂಗ್ ಮಾಡಪ್ಪ. ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ. ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿ ಮುಂದಿನ ಸತಿಗೆ ನಾನೇ ಕ್ಲಾಸಿಗೆ ಫಸ್ಟ್ ತರಂಗ್ ಮಾಡಪ್ಪ. ಬೇಡ್ಕೊಂಡಿದ್ದಾಯ್ತಾ ಮಕ್ಕಳೇ? ಬನ್ನಿ, ಸಂಜೆ ಆಗ್ತಾ ಇದೆ. ಹಾಗೆ ಹೋಗಿ ದಾಸೋಹ ಇರುತ್ತೆ, ಊಟ ಮಾಡ್ಕೊಂಡು ಹೋಗೋಣ. ಲೋಕ ನೋಡು, ಇವ್ರೇನಾರು ಕೂಕೊಂಡವ್ರಲ್ಲ ಅವರೇನ ಶಿವಕುಮಾರ ಸ್ವಾಮೀಜಿ, ಅದೇ ನಡೆದಾಡುವ ದೇವರು ಅಂತೀವಲ್ಲ ಇವರೇ ಕಣೋ. ಕೈ ಮುಕ್ಕ ಅಪ್ಪಿ ಕಣೋ ಮುಂಜ. ನಾನು ಪೋಡ್ತಾಗೆ ಎಲ್ಲನ ನೋಡಿದ್ದೀನಿ ಇವ್ರನ್ನ ಸ್ವಾಮೀಜಿಗಳ್ನ. ನೋಡಿ ಮಕ್ಕಳೇ, ಇವರೇ ನಮ್ಮ ತುಮಕೂರಿನ ಆರಾಧ್ಯ ದೈವ, ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧರಾಗಿದ್ದಂತಹ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು. ಅಪ್ಪಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರ ಅಲ್ವಾ? ನೋಡಿರಿ ದೇವ್ರನ್ನೇ ನೋಡ್ದಂಗ ಆಗ್ತೈತೆ ಹತ್ರದಿಂದಾನೆ. ಕಣಮಿ ಸ್ವಾಮಿ ನೋಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯವ್ರಿ. ಆಮೇಲೆ ಮೈಸೂರು ದಸರಾ ಅಂಬಾರಿ ಇರ್ತೈತೆ ನೋಡು, ಅಂಥದ್ದು ಬೆಳ್ಳಿದ್ ಮಾಡವ್ರಿ ಸ್ವಾಮೀಜಿಗಳಿಗೆ. ಎಲ್ಲ ನಮ್ಮ ವಿಡಿಯೋ ನೋಡ್ತಿರೋರು ಕೈ ಮುಕ್ಕಳ್ರಿ ಶಿವಕುಮಾರ ಸ್ವಾಮೀಜಿಗಳಿಗೆ. ಸಾವುಕಾರೋಗೈತೆ ಅಲ್ವನಲ್ಲೋಕ. ಲವ್ ಮಂಜ ಫಸ್ಟ್ ಬಾಯಾಗಿರೋದು ಒಳಗೆ ನುಂಗು, ಹಂಗಿತ್ತು ನೀವು ಉಗ್ಗಿಕ್ತಿ ಆಸೆಕಿ ಬಾಯಾಗಿ ಇಕ್ಕೊಂಡೆ ಮಾತಾಡ್ತಾನೆ. ಯಾರಪ್ಪ ನನ್ ಬಿಟ್ಟೆ ತಿಂತಾ ಇದ್ದೀರಾ? ಇಲ್ಲ ಈ ಕಡೆಗೆ ಟೇಬಲ್ ಖಾಲಿ ಇಲ್ಲ, ಆ ಕಡೆಗೆ ಹತ್ತಾನೆ ಕೂಕಳ್ರಿ. ಆಯ್ತಪ್ಪ ಆಯ್ತು, ನಿಧಾನಕ್ಕೆ ಹೊಟ್ಟೆ ತುಂಬ ಊಟ ಮಾಡ್ರಿ. ಲವ್ ಮುಂಜ ಇಲ್ಲಿ ಸಿದ್ಧಗಂಗಾ ಮಠದಾಗೆ ಯಾವಾಗ್ಲೂ ಬಂದವ್ರಿಗೆಲ್ಲ ಉಮ್ಮಕ್ ಇಕ್ತಾನೆ ಇರ್ತಾರೆ. ಕಣಲ್ಲ ಲೋಕ, ಇಲ್ಲಿ ಇಡೀ ಪ್ರಪಂಚದಾಗೆ ಯಾವಾಗ್ಲೂ ಯಾವಾಗ ಹೋದ್ರೂ ಊಟ ಮಾಡಕ್ ಇಕ್ಕದು ನಮ್ ಸಿದ್ಧಗಂಗಾ ಮಠ ಒಂದೇ ಅನ್ಸ್ತೈತಿ. ಯಾವಾಗ್ಲೂ ಉಮ್ಮಕ್ ಇಕ್ತಾನೆ ಇರ್ತಾರೆ ಕಣೋ, ಯಾವಾಗ್ಲೂ ಊಟ ನಡೀತಾನೆ ಇರ್ತೈತಿ ಇಲ್ಲಿ. ಎಷ್ಟೋ ವರ್ಷದಿಂದ ಹಚ್ಚಿರೋ ಒಲೆ ಇನ್ನ ಆರೇ ಹೋಗಿಲ್ವಂತೆ ಕಣೋ. ಇಲ್ಲಿ ಅಡುಗೆ ಯಾವಾಗ್ಲೂ ಆಗ್ತಾನೆ ಇರ್ತಾರೆ, ದಾಸೋಹ ಊಟಕ್ಕೆ ಯಾವಾಗಲೂ ಬಡಿಸ್ತಾನೆ ಇರ್ತಾರೆ ಕಣೋ. ಇಲ್ಲ ಒಲೆ ಆರೋಗಿರೋದು ಇತಿಹಾಸನೇ ಇಲ್ವಂತೆ. ಹೌದಾ ನೋಡು, ನಾವು ನಮ್ಮೂರ್ನಾಗೇನ ಇಂಥ ಪುಣ್ಯಕ್ಷೇತ್ರ ಇಕ್ಕೊಂಡು ಅಲ್ಲಿಗೆ ಇಲ್ಲಿಗೆ ಹೋಗ್ತೀವಿ. ಮತ್ತೀಗ
ಹಿಂಗೇನ ನಮ್ಮೂರ್ ತಗನ ಇರವು ಎಷ್ಟೋ ಪ್ರಸಿದ್ಧಿ ಇರ್ತವೆ, ಆದ್ರೆ ನಮ್ಮೂರಾಗೆ ಇದಲ್ವೇ, ಬ್ಯಾರೆ ಕಡೆಗೆ ಹೋಗೋಣ ಅನ್ನಿಸ್ತೈತೆ, ಅದಕ್ಕೆ ಹೋಗ್ತಾರೆ ಅಷ್ಟೇನ ಜನ. ಅಪ್ಪಿ ಮಂಜ, ನನಗೆ ಒಂಚೂರು ಅನ್ನ ಹೆಚ್ಚಾತು, ಸಾಕು ಕಣಪ್ಪಿ, ಇಲ್ಲೆಲ್ಲೂ ಚೆಲ್ಲದಿಲ್ವೇ? ಏ ಅಮ್ಮಣಿ ಸ್ವಾಮಿ, ಇದೇನ್ ನಿಮ್ ಮನೆ ಮಾಡ್ಕೊಂಡಿದ್ಯಾ? ಹೆಚ್ಚಾದ್ರೆ ತಗೊಂಡೋಗಿ ಮುಸ್ಲಿಗೆ ಹಾಕಕ್ಕೆ. ಅಮ್ಮಯ್ಯ, ಇಲ್ಲಿ ಒಂದೊಂದು ಒಗ್ಳಿಗೂ ಎಷ್ಟು ಕಷ್ಟ ಪಡ್ತಾರೆ ಗೊತ್ತೇ? ನೀನ್ ಏನನ್ನ ಅನ್ನ ಹಿಂಗೆ ವೇಸ್ಟ್ ಆಗ್ತೈತೆ ಅಂತ ತಗೊಂಡು ಹೋಗು, ಅಲ್ಲೆಲ್ಲ ಕೊಟ್ಟಾಕ್ತಾರೆ ಇಟ್ಕೊಂಡು. ಆಮೇಲೆ ಮನೆಗೆ ಹೋಗ್ಬೇಕು ಅಂದ್ರು ಬಿಡಲ್ಲ, ಮೇಷ್ಟ್ರು ಬಂದು ಹೇಳಿದ್ರು ಬಿಡಲ್ಲ. ಅಕ್ಕ ಎಲ್ಲಾನ ಹಾಕಿಸ್ಕೊಂಡ್ರೆ ಅದು ಅಷ್ಟು ತಿಂಬದ್ ಕಲಿ. ಹೆಚ್ಚದಾಟ ಆಡ್ತೀಯ ನೀನು? ಸರಿ ಕಣಪ್ಪಿ, ಆತು, ಹೆಂಗ ಮಾಡಿ ಖಾಲಿ ಮಾಡ್ತೀನಿ ಬಿಡು. ಅದನ್ ಕಲಿ ಹೆಣ್ಮಗ. ಇಕ್ಕೊಂಡಿರೋದಷ್ಟು ಉಂಬದ್ ಬಿಟ್ಟು ಅನ್ನನ ವೇಸ್ಟ್ ಮಾಡಬಾರ್ದು. ಅನ್ನ ದೇವ್ರು ಅಂತ ಹೇಳಲ್ವೇ? ದೇವ್ರ ಸ್ವರೂಪ ಅನ್ನಪೂರ್ಣೇಶ್ವರಿ ಇದ್ದಂಗೆ ಅಂತಾನ. ನೀನೊಂದ್ ಹೆಣ್ಮಗ ಆಗಿ ಇನ್ನೊಬ್ರಿಗೆ ಹೇಳ್ಬೇಕು, ನೀನೇನ ಹೆಚ್ಚಾತಂಸ ಇಲ್ಲ. ಅಷ್ಟೇ ಅಲ್ಲ, ಮನೆಗೂ ಅಷ್ಟೇನೆ, ಅನ್ನ ವೇಸ್ಟ್ ಮಾಡ್ಬೇಡ. ನಿಮ್ ಮನೆಗೂ ಯಾರನ್ನ ನಂಗೆ ಹೆಚ್ಚಾತು ಅಂದ್ರೆ ನಾನ್ ಹೇಳಿನಲ್ಲ ಹಂಗೆ ಹೇಳ ಅವ್ರಿಗೂನು. ಕಣಪ್ಪಿ, ಆತು. ಅಬ್ಬಬ್ಬಬ್ಬ ಮಂಜು, ಎಂಥ ಮಾತು ಹೇಳ್ದಪ್ಪ. ದೊಡ್ಡವ್ರಿಗೂ ಇರಲ್ಲ ಇಂಥ ಜ್ಞಾನ, ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋದು. ಶಬಾಷ್ ಕಣಮ್ಮ, ಶಬಾಷ್. ನೋಡಿರ ಸ್ನೇಹಿತರೆ, ನೀವು ಅನ್ನನ ವೇಸ್ಟ್ ಮಾಡಬೇಡ್ರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಇಕ್ಕೇಳ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲನ, ಹಂಗೇನ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ಮುಂದಿನ ವಿಡಿಯೋದಾಗ ಸಿಗೋಣ.